ಬಿಜೆಪಿ ಆಯಿತು ಕಾಂಗ್ರೆಸ್ ಆಯಿತು, ಈ ಎರಡೂ ಪಕ್ಷಗಳಿಗೆ ಚುನಾವಣೆ ನಡೆಸಬಾರ್ದಂತಕ್ಕಂಥ ತೀರ್ಮಾನ ಇಟ್ಕೊಂಡು ಇದ್ರ ಒಂದು ಕತೆ ಹೇಳ್ತಾ ಇದ್ದಾರೆ. ಈಗ ಜನಪ್ರತಿನಿಧಿಗಳೇ ಇರ್ಲಿಲ್ಲ ಅಂತಂದ್ರೆ ನಾವು ಯಾರಿಗೆ ಕೇಳಕ್ಕೆ ಆಗಲ್ಲ. ನೀವು ಯಾವ ಶಾಸಕರಿದ್ದಿರಲ್ಲ, ಸಚಿವರಿದ್ದಿರಲ್ಲ, ನೀವು ಆ ಸ್ಥಾನಕ್ಕೆ ನೀವು ಅನ್ಫಿಟ್ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಮಸ್ಯೆಗಳಲ್ಲಿ ಸರ್ಕಾರ ಯಾವುದೇ ಥರ ನಮಗೆ ಬಂದು ವಿಚಾರಣೆ ಮಾಡ್ತಿಲ್ಲ. ಯಾವುದೇ ಅನುಕೂಲ ಇಲ್ಲ, ನೀರಿನ ಸಮಸ್ಯೆ ಭಾಳ ಐತಿ. ಅದಲ್ಲದೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಯಾವುದೇ ಚುನಾವಣೆಗಳಿಲ್ಲ. ಅದರ ಪ್ರಭಾವ ಕೂಡ ಈ ಗ್ರಾಮ ಪಂಚಾಯಿತಿ ಮೇಲೆ ಬೀರುತ್ತದೆ. ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವ ಕಗ್ಗಲೆ ಮಾಡ್ತಾ ಇದ್ದೀರಿ. ಸರ್, ಈಗ ಚುನಾವಣೆ ನಡೆಸಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಸರ್ಕಾರಗಳು ಇವತ್ತು ಚುನಾವಣೆ ನಡೆಸಬಾರ್ದು ಅಂತಕ್ಕಂಥದ್ದೊಂದು ಅವ್ರು ಮೊದಲೇ ತೀರ್ಮಾನ ಮಾಡಿಬಿಟ್ರು. ಯಾಕೆ ನಡೆಸಬಾರ್ದು ಅಂತಕ್ಕಂಥದ್ದು ಹೇಳ್ಬೇಕಾದ್ರೆ ಈಗಾಗಲೇ ಗ್ರಾಮ ಪಂಚಾಯತ್ ಅವಧಿ ಮುಗಿದು 4 ತಿಂಗಳಾಯಿತು, ಮತ್ತು ಜಿಲ್ಲಾ ಪಂಚಾಯತ್ ಅವಧಿ ಮುಗಿದು ಅಂತ 5-6 ವರ್ಷ ಆಗುತ್ತೆ. ಬಟ್ ಎರಡೂ ಪಕ್ಷಗಳಿಗೆ ಬಿ ಜೆ ಪಿ ಆಯಿತು ಕಾಂಗ್ರೆಸ್ ಆಯಿತು, ಈ ಎರಡೂ ಪಕ್ಷಗಳಿಗೆ ಚುನಾವಣೆ ನಡೆಸಬಾರ್ದು ಅಂತಕ್ಕಂಥ ತೀರ್ಮಾನ ಇಟ್ಕೊಂಡು ಇದ್ರ ಒಂದು ಕತೆ ಹೇಳ್ತಾ ಇದ್ದಾರೆ. ಯಾರಿಗೂ ಕೇಳಿದ್ರೆ ಬೌಂಡ್ರಿ ಲೈನ್ ಆಗಿಲ್ಲ ಅಥವಾ ಸರ್ಕಾರ ಕ್ಯಾಟಗರಿ ಲಿಸ್ಟ್ ಕೊಡ್ತಾ ಇಲ್ಲ ಅಂತ ಸುಳ್ಳು ಸುದ್ದಿ ಹೇಳತ್ತಾರೆ. ಬರೀ ಸರ್ಕಾರ ತೀರ್ಮಾನ ಮನಸ್ಸು ಮಾಡಿದ್ರೆ 2 ದಿವಸನೇ ಚುನಾವಣೆ ಮಾಡ್ಬೋದು. ಆದರೆ ಅವರು ಸರ್ಕಾರಗಳಲ್ಲಿ ಆಳುತ್ತಿರುವ ಸರ್ಕಾರಗಳಿಗೆ ಚುನಾವಣೆ ನಡೆಸ್ಬೇಕಂತಕ್ಕಂಥದ್ದು ನಿರ್ಧಾರ ಇಲ್ಲ ಅವರಿಗೆ. ಹಿಂಗೆ ಮುಂದೆ ಓಡಿಸ್ಬೇಕು. ಈ ಹಳ್ಳಿಯಾಗಿರ್ತಕ್ಕಂಥ ಜನ ನಮ್ಮ ಮನೆ ಬಾಗಿಲು ಕಾಯ್ಬೇಕಂತಕ್ಕಂಥ ನಿಂತಾಗದವ್ರಿಗೆ ಅವರು ಯಾರೇ ಇರೋರು, ಶಾಸಕರಿರಲಿ, ಮಿನಿಸ್ಟರ್ ಇರಲಿ, ಎಲ್ಲರೂ ಸೇರಿ ಏನು ಮಾಡ್ತಾರೆ, ಸಾರ್ವಜನಿಕರು ಇವತ್ತು ಪಂಚಾಯತಿ ಅಧಿಕಾರಿ ಒಳಗೆ ಒಂದು ಪಂಚಾಯತಿಯ ಒಂದು ಸದಸ್ಯರು ಇರ್ತಾರೆ. ಆ ಪಂಚಾಯತಿ ಸದಸ್ಯರು ಆ ಊರು ಗ್ರಾಮ ಪಂಚಾಯತಿ ಒಳಗೆ ಅವರು ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಪಂಚಾಯತಿ ಒಳಗೆ ಒಬ್ಬ ಪಿ ಡಿ ಅವರ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ನ ನೇಮಕ ಮಾಡ್ತಾರೆ. ಆ ಡೆವಲಪ್ಮೆಂಟ್ ಅಧಿಕಾರಿ 4 ಪಂಚಾಯತಿ ಜಿಮ್ಮೆದಾರು ತೊಳ್ತಾನೆ. ಒಬ್ಬ ಅಧಿಕಾರಿ ಸಿಗ್ಲಕ್ಕೆ ತಯಾರಿಲ್ಲ, ಒಂದು ನೀರಿನ ಸಮಸ್ಯೆ ಆಗ್ಲಕ್ಕೆ ತಯಾರಿ. ಇವತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ ಕಾರಣಕ್ಕಾಗಿ 15 ಹಣಕಾಸು ಬಂದಾಗಿದೆ. ಇವತ್ತು 15 ಹಣಕಾಸು ಬಂದಾಗಿದೆ ಅಂದಮೇಲೆ ಈಗ ಸಾರ್ವಜನಿಕರ ಕೆಲಸ ಹೆಂಗೆ ಮಾಡಬೇಕು? ಹಾಗಾಗಿ ದೊಡ್ಡ ಸಮಸ್ಯೆ. ಈ ಸರ್ಕಾರ ತೀರ್ಮಾನ ಮಾಡಬೇಕು, ತುರ್ತು ಗತಿಯಲ್ಲಿ ಚುನಾವಣೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಮನವಿದೆ. ಸರ್, ಈಗ ಈ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸಲ್ಲ, ಇನ್ನ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಟಿ.ಪಿ. ಜಡ್.ಪಿ. ಚುನಾವಣೆನೂ ಮಾಡಿಲ್ಲ ಇದುವರೆಗೂ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನು ಮೇಡಮ್, ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಈಗ ಗ್ರಾಮ ಪಂಚಾಯತಿ ಮುಗಿದು ಡಿಸೆಂಬರ್ಗೆ ಅದರ ಗ್ರೇಡ್ ಮುಗಿದು ಡಿಸೆಂಬರ್ಲಿಂದ ಇಲ್ಲಿವರೆಗೂ ಅಂದ್ರೆ ಇದು 6ನೇ ತಿಂಗಳು ರನ್ನಿಂಗ್ ಆಗುತ್ತೆ. ಈ 6ನೇ ತಿಂಗಳು ರನ್ನಿಂಗ್ ಒಳಗಾಗಿನೇ ಎಲೆಕ್ಷನ್ ಆಗಬೇಕಾಗಿತ್ತು ಆಕ್ಚುಲಿ. ಬಟ್ ಇಲ್ಲಿವರೆಗೆ ತನಕ ಗ್ರಾಮ ಪಂಚಾಯತಿ ಎಲೆಕ್ಷನ್, ಇದಕ್ಕಿಂತ ಮುಂಚಿತವಾಗಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಯಾವಾಗಲೂ ಆಗಬೇಕಾಗಿತ್ತು, ಅದನ್ನು ಕೂಡ ಆಗಿಲ್ಲ. ಈ ರೀತಿ ಸರ್ಕಾರ ಹೆಂಗ್ ಮಾಡಿದ್ರೆ ಈಗ ತಾಲೂಕು ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಈ ಜನಪ್ರತಿನಿಧಿಗಳು ಇರ್ಲಿಲ್ಲಪ್ಪ ನಮ್ಮ ಕುಂದು ಕೊರತೆಗಳು ಯಾರು ಹೇಳ್ಕೋಬೇಕು, ಯಾರಿಗೆ ಹೇಳ್ಬೇಕು? ಈಗ ನಮ್ಮ ಏರಿಯಾದಾಗ ಒಂದು ನೋಡ್ಬೇಕು, ನೀರು ಬೇಕು, ಯಾರಿಗೆ ಕೇಳಬೇಕು? ವಿಡಿಯೋ ಕೇಳ್ಕೊಂಡ್ರೆ ಆ ವಿಡಿಯೋ ಬರ್ತಾರ, ಹೇಳ್ತಾರ, ಹೋಗ್ತಾರ. ಸಮಂಜಸವಾಗಿ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಬೇಕು? ಅಭಿವೃದ್ಧಿ ಪಡ್ಲಿಕ್ಕಾಗಲ್ಲ. ಜನಪ್ರತಿನಿಧಿಗಳು ಯಾವಾಗ ಇಲ್ಲಿ ಇರ್ತಾರ ನಮ್ಮ ಮುಂದ್ಗಡೆ, ಅವ್ರಿಗೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಈಗ ಜನಪ್ರತಿನಿಧಿಗಳೇ ಇರ್ಲಿಲ್ಲ ಅಂತಂದ್ರೆ ನಾವು ಯಾರಿಗೆ ಕೇಳಕ್ಕೆ ಆಗಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಈ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ಸ್ಥಳೀಯ ಚುನಾವಣೆ ನಡೆಸ್ತಾ ಇಲ್ಲ. ಆ ಒಂದು ನಡೆಸ್ತಾ ಇಲ್ಲ ಅಂತಂದರೆ ನಮ್ಮ ಹಳ್ಳಿಗಳಲ್ಲಿರುವಂಥ ಸಮಸ್ಯೆಗಳು ಯಾರೂ ಕೇಳೋರೇ ಇಲ್ಲ ಅಂತ ಆಗಿದೆ. ಮೊನ್ನೆ ನಮ್ಮ ಆಳಂದ ತಾಲೂಕಿನ ಶಾಸಕರೇ ಖುದ್ದು BR ಪಾಟೀಲ್ ಅವರು ಹೇಳಿದ್ದಾರೆ, ನಮ್ಮ ಮಾತೆ ಪಿ ಡಿ ಅವರು ಕೇಳ್ತಾ ಇಲ್ಲ ಅಂತ. ಹಾಗಾಗಿ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಆಡಳಿತ ಅಧಿಕಾರಿ ಬಂದರೆ ಕೆಲಸನೇ ಆಗ್ತಾಯಿಲ್ಲ. ಅವರು ಒಬ್ಬ ಆಡಳಿತ ಅಧಿಕಾರಿ 4-3 ಗ್ರಾಮ ಪಂಚಾಯತಿಗಳು ನಡೆಸತ್ತಾರೆ. ಹಾಗಾಗಿ ಸಮಸ್ಯೆಗಳು ಭಾಳ ಅದಾವ. ಒಂದು ಊರಿಗೆ 4 ಜನ ಸದಸ್ಯರು ಇದ್ದಾಗೆ ಸಮಸ್ಯೆಗಳು ಉದ್ಭವ ಆಗ್ತಿವು. ಈಗಂತೂ ಜನರ ಸಮಸ್ಯೆನೇ ಕೇಳೋರು ಯಾರೂ ಇಲ್ಲ ಅಂದಂಗಾಗಿದೆ. ಈ ಒಂದು ಇದಕ್ಕಿಂತ ಮೊದಲೇ ಒಂದು 5-6 ತಿಂಗಳು ಫಸ್ಟೇ ನಾವು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದಂಥ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೂ ನಾವು ಮನವಿ ಮಾಡ್ಕೊಂಡಿದ್ದೆವು, ಆದಷ್ಟು ಬೇಗ ನೀವು ಎಲೆಕ್ಷನ್ ಮಾಡಿರಿ, ಸ್ಥಳೀಯ ಎಲೆಕ್ಷನ್ ಮಾಡಿರಿ ಅಂತ. ಅದಕ್ಕೆ ಅವ್ರ ಕಿವಿಗೇ ಕೊಟ್ಟಿಲ್ಲ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾವ ಶಾಸಕರಿದ್ದಿರಲ್ಲ, ಸಚಿವರಿದ್ದಿರಲ್ಲ, ನೀವು ಆ ಸ್ಥಾನಕ್ಕೆ ನೀವು ಅನ್ಫಿಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಿಮ್ಗೆ ಕೊಟ್ಟಿರುವಂಥ ಸ್ಥಾನ, ನಿಮ್ಗೆ ಕೊಟ್ಟಿರುವಂಥ ಸಚಿವರ ಸ್ಥಾನ ಎಂಥದಿತ್ತಪ್ಪ ಅಂತಂದರೆ ಪ್ರತಿ ಹಳ್ಳಿಯಲ್ಲಿರುವಂಥ ಕಡೆಯ
ಒಬ್ಬನಿಗೆ ಮನುಷ್ಯರಿಗೆ ಅಧಿಕಾರ ಕೊಡುವಂಥ ಒಂದು ನಿಮಗೆ ಸಚಿವರಿದ್ದೀರಿ. ಆ ಒಂದು ಅಧಿಕಾರ ಕೊಡುವಂಥ ಕೆಲಸ ಕೊಡುವಂಥ ಸಚಿವರಿದ್ದೀರಿ. ಆ ಒಂದು ಕೆಲಸ ಮಾಡ್ಲಿಕ್ಕೆ ನೀವು ಅನ್ಫಿಟ್ ಆಗಿದ್ದೀರಾ. ಹಾಗಾಗಿ ನೀವು ಯಾವುದೇ ಥರ ಎಲೆಕ್ಷನ್ ಆಗೋ ತನಕ ನೀವು ಯಾವುದೇ ಸಚಿವ ಸ್ಥಾನ ನೀವು ವಹಿಸ್ಕೋಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, 7 ವರ್ಷ 6 ವರ್ಷ ಆಯಿತು ಮಾಡಿಲ್ಲೇನೆ. ಮತ್ತು ನೀವು ಏನು ಮಾಡ್ತಾ ಇದ್ದೀರಾ? ನೀವು ಜನರ ಗಾಂಧೀಜಿಯವರ ಕನಸಿನ ಗ್ರಾಮ ಸ್ವರಾಜ್ ತಂದರು, ಅದನ್ನ ಅವ್ರು ತಂದರು, ನೀವು ಕಸ್ಕೊಳಗತ್ತೀರಿ. ಮತ್ತೆ ಹೇಳ್ತೀರಾ ಸಂವಿಧಾನ ಹಿಡ್ಕೊಂಡು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ. ಎಲ್ಲದ ರೀ, ಏನು ಸಂವಿಧಾನ ತಕ್ಕಂಗೆ ನೀವು ಏನು ಮಾಡ್ತಾ ಇದ್ದೀರಾ? ಏನೂ ಮಾಡ್ತಾ ಇಲ್ಲ. ನೀವು ಜನರದ್ದು ಬಲ್ಲಿಂದು ನೀವು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವ ಕಗ್ಗಲೆ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು, ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 1 ತಿಂಗಳು ಒಳಗಾಗಿ ನೀವು ಎಲೆಕ್ಷನ್ ಮಾಡಿಲ್ಲಪ್ಪ ಅಂತಂದರೆ ಮುಂಬರುವ ಯಾರು ಗ್ರಾಮೀಣ ಅಭಿವೃದ್ಧಿ ಇದು ಸಚಿವರಾಗ್ತಾರ ಅವ್ರ ಮನೆಯಿಂದನೇ ನಾವು ಗಾಂಧೀಜಿಯವರ ವೇಷಭೂಷಣ ತೊಟ್ಟು ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೇವೆ. ಹಾಗೆ ನಮ್ಮ ಹಕ್ಕನ್ನು ನಾವು ತಗೋತೇವೆ. ನಾವು ಪ್ರಜಾಪ್ರಭುತ್ವದಲ್ಲಿ ಏನಿದೆ ರೀ, ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಬರ್ತಾ ಇದ್ದೀರಿ. ಈಗ ಬಂದ ಬಳಕ ನೀವೇನು ಮಾಡ್ತೀರಿ? ನಿಮ್ಮ ಸಲುವಾಗಿ ಜನರು, ನಿಮ್ಮ ಮನೆ ಸಲುವಾಗಿ ನೀವು ಅಂದಂಗೆ ನಡೀತಾ ಇದೆ. ಹಾಗಾಗಿ ನೀವು ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಎಲ್ಲ ಎಲೆಕ್ಷನ್ಗಳು ಮಾಡಿ. ಈಗ ನೋಡಿ, ಕಲ್ತಿರುವಂಥ ವಿದ್ಯಾರ್ಥಿಗಳು ಅವರು ವಯಸ್ಸು ಮುಗಿತಾ ಇದೆ, ಅವರಿಗೆ ನೌಕರಿ ಕೊಡ್ತಾ ಇಲ್ಲ ನೀವು. ಹಾಗಾಗಿ ನೀವು ಇಂಥ ಅನ್ಯಾಯ ಕೆಲಸ ಮಾಡಬೇಡ್ರಿ, ನ್ಯಾಯ ಪರವಾಗಿರ್ರಿ, ಜನರ ಪರವಾಗಿರ್ರಿ. ನೋಡಿ, ಅವ್ರದ್ದು ವಯಸ್ಸೇ ಆಗ್ತಾ ಇದೆ. ಕಲ್ತಿರುವಂಥ ವಿದ್ಯಾರ್ಥಿಗಳದು ಅವ್ರ ತಂದಿಗೆ ಮಾಡಿ ಹಾಕಬೇಕು, ಅವರೇ ಮನೆಯ ಆಧಾರ ಸ್ತಂಭ ಅವರೇ ಹಾಕಬೇಕು. ಅವರಿಗೆ ನೀವು ನೌಕರಿ ಕೊಡ್ತಾ ಇಲ್ಲ. ಇಂಥ ಭಾಳ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಎಲ್ಲರೇ ಆಫೀಸರ್ಗಳು ಹೋದರೆ ದುಡ್ಡು ಇಲ್ದೇನೆ ಯಾವುದು ಕೆಲಸ ಆಗ್ತಾ ಇಲ್ಲ. ನೀವು ಎಲ್ಲ ಕಡೆಯಿಂದ ನೀವು ಕಣ್ಣು ಹಾಕಬೇಕು. ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಬಂದ ರೂಪಲೇನೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮತ್ತು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳ ಬಸ್ ಪಾಸ್ ಫ್ರೀ ಮಾಡಿದ್ರು. ಅದು ನಾವು ಸ್ವಾಗತ ಮಾಡ್ತೇವೆ. ನೀವು ಇಂಥ ಕೆಲಸ ಮಾಡಿರಿ, ನಿಮಗೆ ಜನರೇ ಸ್ವಾಗತ ಮಾಡ್ತಾರೆ. ಆ ಪಕ್ಷ ಈ ಪಕ್ಷ ಬಿಟ್ಟು ನೀವು ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡಿರಿ. ನೀವು ಜನರ ಮನಸ್ಸಿನಾಗ ಏನು ಮಿಡಿತಾ ಇದೆ ಅದು ಅವರಿಗೆ ನೀವು ಒಳ್ಳೇದು ಮಾಡಿರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲ ಚುನಾವಣೆಗಳು ನೀವು ಮಾಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಮ್ಮ ಊರು ಗಣಸಲಖೇಡ, ತಾಲೂಕು, ಜಿಲ್ಲಾ ಕಲಬುರಗಿ. ನಮ್ಮ ಸಮಸ್ಯೆ ಏನಂದರೆ ಹಳ್ಳಿಗಳಿಗೆ ಯಾವುದೇ ಸಮಸ್ಯೆಗಳು, ನೀರಿನ ಕೊರತೆ ಎಲ್ಲ ಭಾಳ ಇವತ್ತಿನ ದಿನ ನಾಲಿ ಆಗಲಿ, ಉದ್ಯೋಗ ಖಾತ್ರಿ ಆಗಲಿ, ಯಾವುದೇ ಸಮಸ್ಯೆಗಳಲ್ಲಿ ಸರ್ಕಾರ ಯಾವುದೇ ಥರ ನಮಗೆ ಬಂದು ವಿಚಾರಣೆ ಮಾಡ್ತಿಲ್ಲ. ಆದ ಕಾರಣ ಗ್ರಾಮ ಪಂಚಾಯತಿಗಳು ಮಾಡ್ತಿಲ್ಲ. ಅದಕ್ಕೆ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಕೇಳಕತ್ತರ ಹೇಳ್ತಾರೆ, ಸರ್ಕಾರ ಮಾಡಲಾಗ್ಯದ, ನಾವೇನು ಮಾಡ್ಬೇಕಂತೇಳಿ. ಇವತ್ತಿನ ದಿನ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಬೇಗನೆ ಜಲ್ದಿ ಇದ್ರ ಬಗ್ಗೆದಾಗಿ ತಿಳಿಸಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಮಾಡ್ಬೇಕಂತೇಳಿ ಸರ್ಕಾರದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತಿನ ದಿವಸ 15ನೇ ಹಣಕಾಸು ಒಟ್ಟ ಬರ್ತಿಲ್ಲ ನಮಗೆ, ನಮ್ಮ ಪಂಚಾಯತಿಗೆ. ಮತ್ತು ಯಾವುದೇ ಅನುಕೂಲ ಇಲ್ಲ, ನೀರಿನ ಸಮಸ್ಯೆ ಭಾಳ ಐತಿ. ಅದಕ್ಕೆ ಚುನಾವಣೆ ಬೇಗನೆ ಮಾಡಬೇಕಂತ ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡಿ. ನಾವು ಆಳಂದ ತಾಲೂಕಾ ನಿರ್ಗುಡಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು. ನನ್ನ ಹೆಸರು ಲಾಯಿಕಲಿ ಅಂತ. ಈಗ ಬರ್ತಕ್ಕಂಥ ದಿನಗಳಲ್ಲಿ ಏನಪ್ಪ ಅಂತಂದರೆ ಬೇಸಿಗೆ ಇರೋದ್ರಿಂದ ಕುಡಿ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದೆ. ಯಾವುದೇ ಸರ್ಕಾರದ ಅನುದಾನವಿಲ್ಲ. ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ. ಅದಲ್ಲದೆ ಚುನಾವಣೆಗಳಿಲ್ಲ. ಜನಸಾಮಾನ್ಯರಿಗೆ ಭಾಳ ತುಂಬ ಸಮಸ್ಯೆ ಆಗಿದೆ. ಅವರಿಗೆ ಯಾವುದೇ ಒಂದು ದಿಕ್ಕ ತೋಚದಂತೆಯಾಗಿದೆ. ಈಗ ಬೇಸಿಗೆ ಕಾಲದಲ್ಲಿ ಅದಲ್ಲದೆ ಈಗ ಶಾಲಾ ಕಾಲೇಜುಗಳು ಕೂಡ ಪ್ರಾರಂಭವಾಗಿವೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗಾಗಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಕೆಲವೊಂದು ಬೋರ್ವೆಲ್ಸ್ಗಳಿಗೆ ನೀರಿಲ್ಲ. ಅದಲ್ಲದೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಭಾಳ ಮುಖ್ಯವಾದುದು. ಚುನಾವಣೆ ಮುಖಾಂತರ ಯಾವುದೇ ಒಂದು ಪ್ರತಿನಿಧಿಗೆ ಜನಸಾಮಾನ್ಯರು ಬಂದು ಸಮಸ್ಯೆಗಳನ್ನು ಕೇಳುತ್ತಾರೆ. ಅದಲ್ಲದೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಯಾವುದೇ ಚುನಾವಣೆಗಳಿಲ್ಲ. ಅದರ ಪ್ರಭಾವ ಕೂಡ ಈ ಗ್ರಾಮ ಪಂಚಾಯಿತಿಯ ಮೇಲೆ ಬೀರುತ್ತದೆ. ಯಾವುದೇ ಅನುದಾನ ಇಲ್ಲದೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ನಮ್ಮಲ್ಲಿ ದುಡ್ಡಿನ ಕೊರತೆ. ಅದಕ್ಕಾಗಿ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಿ ಬೇಗನೆ 15ನೇ ಹಣವನ್ನು ಬಿಡುಗಡೆ ಮಾಡಬೇಕು. ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಸ್ಥಳೀಯ ಚುನಾವಣೆಗಳನ್ನು ಬೇಗನೆ ಮಾಡಿ ಜನಸಾಮಾನ್ಯರ ಹಾಗೂ ಕೂಲಿ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅದಲ್ಲದೆ
ಉದ್ಯೋಗ ಖಾತೆ ಕೆಲಸನೂ ಕೂಡ ಈ ವರ್ಷ ಕೆಲವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗೊಂದಲಮಯದಲ್ಲಿ ವಿ.ಜಿ. ರಾಮ್ಜಿ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂಬ ಯೋಜನೆ ಇದು ಗೊಂದಲದ ಸಮಸ್ಯೆ ಈಡಾಗಿ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಗೂಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿ ಇದ್ದಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಶಾಸಕರು ಈ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಈ ಜನಸಾಮಾನ್ಯರಿಗೆ ಒಂದು ಕೆಲಸವನ್ನು ಕೊಡಬೇಕು ಹಾಗೂ ಚುನಾವಣೆ ಕೂಡ ಬೇಗನೆ ಮಾಡಬೇಕು. ಈಗಾಗಲೇ ಈ ಸಮಸ್ಯೆಗಳಿಗೆ ತಾವುಗಳು ಪರಿಹಾರ ಕಂಡುಕೊಳ್ತೀರಂತ ನಾನು ಈ ಮಾತನ್ನು ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.